ಚಿನ್ನು ಬಂದ್ಬಿಟ್ಟಲ್ಲ ಬಂಗಾರಿ, ತಿರ್ಗಾ ಚೆನ್ನಾಗಿ ಸಾಕ್ತೀನಿ. ದಾಂಪತ್ಯ ಜೀವನದಲ್ಲಿ ಬಿರುಕು ಉಂಟಾಗಿ ದೂರ ಆಗಿದ್ದಂತಹ ಮಂಜು ಲೀಲಾ ಮತ್ತೆ ಒಂದಾಗಿದ್ದಾರೆ. ಮಕ್ಕಳ ಭವಿಷ್ಯಕ್ಕಾಗಿ ಒಂದಾಗಿದ್ದಾರೆ, ಒಂದು ನಿರ್ಧಾರ ಮಾಡಿದ್ದಾರೆ. ಈಗ ಅವರಿಬ್ಬರು ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, ಮೊದಲಿಗೆ ಏನು ಹೇಳ್ತೀರಿ? ಇಷ್ಟು ದಿನ ಆಗಿದ್ದು ಕೆಟ್ಟಗಳಿಗೆ ಸರ್. ಇನ್ನು ಮುಂದೆ ಆದರೂ ಮಕ್ಕಳಿಗೋಸ್ಕರ ಗಂಡನಿಗೋಸ್ಕರ ಜೀವನ ಮಾಡಬೇಕು ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಎಲ್ಲ ಮರೆತು ಹೊಸ ಜೀವನ ಶುರು ಮಾಡ್ತೀವಿ, ಚೆನ್ನಾಗಿರ್ತೀವಿ ಸರ್ ಮುಂದಿನ ದಿನಗಳಲ್ಲಿ. ಏನೋ ಕೆಟ್ಟಗಳಿಗೆ ಆಗೋಯ್ತು, ಯಾರೂ ಮಾಡದೇ ಇರೋದು ನಾನೇನು ಪ್ರಪಂಚದಲ್ಲಿ ಯಾರೂ ಮಾಡದೇ ಇರೋ ತಪ್ಪು ನಾನೇನು ಮಾಡಲಿಲ್ಲ. ಏನೋ ಬೈ ಮಿಸ್ಟೇಕ್ ಅನ್ಎಕ್ಸ್ಪೆಕ್ಟೆಡಾಗಿ ಆಗೋಗಿದೆ. ನನ್ನ ಲೈಫಲ್ಲಿ ಆಗಬಾರ್ದಿತ್ತು, ಆಗಿದೆ. ಬಟ್ ಇನ್ಮೇಲೆ ಮಕ್ಕಳಿಗೋಸ್ಕರ ಗಂಡನಿಗೋಸ್ಕರ ಜೀವನ ಮಾಡ್ತೀನಿ ಸರ್. ಮಕ್ಕಳ ಭವಿಷ್ಯ ಅಂತೂ ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ. ಹಂಗಾಗಿ ಇಬ್ಬರು ಮಕ್ಕಳ ಭವಿಷ್ಯಕ್ಕೋಸ್ಕರ ಅನುಸರಿಸ್ಕೊಂಡು ಎಲ್ಲ ಆಗಿದ್ದನ್ನೆಲ್ಲ ಹಳೇದನ್ನೆಲ್ಲ ಒಂದು ಇದು ಅಂತ ಮರೆತು ಬಿಟ್ಟು ಇಬ್ಬರು ಹೊಸ ಜೀವನ ಸ್ಟಾರ್ಟ್ ಮಾಡ್ತೀವಿ ಸರ್. ಚೆನ್ನಾಗಿರ್ತೀವಿ ಮುಂದೆ. ಸಾಕಷ್ಟು ಅವಮಾನ, ಅನುಮಾನ, ದಾಂಪತ್ಯ ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಬಿರುಕು ಉಂಟಾಯಿತು. ಸೊ ಬೇರೆ ಬೇರೆ ಆಯಾಮಗಳಲ್ಲಿ ಅದನ್ನು ತಿರುಗಿಸಿದ್ರು. ಮಕ್ಕಳ ಭವಿಷ್ಯ ಅಂತ ಬಂದಾಗ ಇಬ್ಬರೂ ಕೂಡ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀಗ ಒಟ್ಟಾಗಿದ್ರಿ. ಇದು ಖುಷಿಯ ವಿಚಾರ, ಜೊತೆಗೆ ಬೇರೆದವ್ರಿಗೂ ಕೂಡ ಇದು ಪ್ರೇರಣೆ. ಸೊ ಏನು ಹೇಳಿದರು ಮಂಜು ಅವರು, ಹೆಂಗೆ ನೋಡ್ಕೊಳ್ತೀನಿ ಅಂದರು? ಇಲ್ಲ ಸರ್, ಫಸ್ಟು ನಂಬಿಕೆ ಇರಲಿಲ್ಲ. ಇವಾಗ ತುಂಬ ನಂಬಿಕೆ ಬಂದಿದೆ ಅವ್ರ ಮೇಲೆ. ಇಲ್ಲ, ನಾನು ಚೆನ್ನಾಗಿ ನೋಡ್ಕೊತೀನಿ, ನಾನು ಯಾವುದೇ ಕಾರಣಕ್ಕೂ ನಿನಗೆ ತೊಂದರೆ ಕೊಡೋದಾಗಲಿ, ಒಂದು ಹಳೆ ವಿಚಾರ ಎತ್ತೋದಾಗಲಿ ಏನೂ ಮಾಡಲ್ಲ, ಮಕ್ಕಳಿಗೋಸ್ಕರ ಜೀವನ ಮಾಡೋಣ ಅಂತ ಹೇಳಿದ್ದಾರೆ ಸರ್. ಅವರು ಅವ್ರ ಮೇಲೆ ನಂಬಿಕೆ ಬಂದಿದೆ. ಚೆನ್ನಾಗಿರ್ತೀನಿ ಸರ್. ಅಂದರೆ ನಿಮ್ಮ ಮೇಲೆ ಇರುವಂತಹ ಪ್ರೀತಿ, ನಿಮ್ಮ ಮೇಲೆ ಇರುವಂತಹ ಆ ನಂಬಿಕೆ, ಮಂಜು ಅವರು ಕೂಡ ಏನೆಲ್ಲ ಮಾಡಿದ್ರು ಅಂತ ತಮ್ಮ ಗಮನಕ್ಕೂ ಕೂಡ ಇದೆ. ಆದರೆ ಆ ಕ್ಷಣದಲ್ಲಿ ನಿಮ್ಗೆ ಇರಿಟೇಷನ್ ಅಂತ ಅನಿಸ್ಬಹುದು, ಅಥವಾ ಬೇರೆ ರೀತಿಯಲ್ಲಿ ಇವರು ಪ್ರಚಾರ ತೊಗೊಳ್ಕೊಳ್ಳಿಕ್ಕೆ ಹಿಂಗೆ ಮಾಡಿದ್ರು ಅಂತಲೂ ನಿಮ್ಗೆ ಅನಿಸಿರ್ಬೋದು. ಸೊ ಹೀಗಾಗಿ ನೀವು ಕೂಡ ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದ್ರಿ, ಮಾತನಾಡಿದ್ರಿ. ಸೊ ಅದೆಲ್ಲವನ್ನು ಕೂಡ ಈ ಹಿಂದಿನ ಘಟನೆಗಳನ್ನು ಮರೆತು ಹೊಸ ಜೀವನಕ್ಕೆ ಈಗ ನೀವು ನಿರ್ಧಾರ ಮಾಡಿದ್ರಿ. ಸೊ ಹೆಂಗೆ ಸ್ಟಾರ್ಟ್ ಮಾಡ್ತೀರಿ ಹೊಸ ಅಧ್ಯಾಯ? ಹೊಸ ಅಧ್ಯಾಯ ಅಂದರೆ ಸರ್, ಹೊಸ್ದಾಗಿ ಜೀವನ ಮಾಡಬೇಕು. ಹಳೇದನ್ನೇನು ನೆನೆಸ್ಕೋಬಾರ್ದು. ಮಕ್ಕಳಿಗೋಸ್ಕರ ಹೊಸ ಜೀವನ ಸ್ಟಾರ್ಟ್ ಮಾಡಬೇಕು. ಎಷ್ಟೋ ಜನ ಹೆಂಗೆಂಗೋ ಏನೇನೋ ಅಂದುಬಿಟ್ರು, ಬಟ್ ಅದೆಲ್ಲ ಬೇಡ. ಇನ್ಮೇಲಾದರೂ ಜನಕ್ಕೆ ಒಳ್ಳೆ ನಮ್ಮ ಕಡೆಯಿಂದ ಒಳ್ಳೆ ಮಾಹಿತಿನೂ ಕೊಡ್ತೀವಿ, ಒಳ್ಳೆ ಇದು ಕೊಡ್ತೀವಿ. ನಾವು ಮುಂದಿನ ದಿನಗಳಲ್ಲಿ ಪ್ರತಿಯೊಂದನ್ನು ಒಂದು ಹೆಜ್ಜೆಗೂ ನಮ್ಮ ಕಡೆಯಿಂದ ಒಳ್ಳೆಯದೇ ಆಗುತ್ತೆ ಹೊರತು ಕೆಟ್ಟದಂತೂ ಆಗೋದಿಲ್ಲ. ಆಗೋಗ್ಬಿಟ್ಟಿದೆ ಲೈಫಲ್ಲಿ, ಬಟ್ ಮುಂದಕ್ಕೆ ಆಗೋದಿಲ್ಲ ಆ ಥರ. ಚೆನ್ನಾಗಿರ್ತೀವಿ ಇಬ್ಬರೂ ಅಷ್ಟೇ ಸರ್. ಲೈಫಲ್ಲಿ ತುಂಬ ಚೆನ್ನಾಗಿರ್ತೀವಿ ಅಷ್ಟೇ. ಈ ನಿಮ್ಮ ನಿರ್ಧಾರ ಏನಿದೆ ಮೇಡಮ್, ಈ ಥರ ಹೆಣ್ಮಕ್ಳಿಗೂ ಕೂಡ ಮಾದರಿ ಆಗಬೇಕು. ಸೊ ಆ ನಿಟ್ಟಿನಲ್ಲಿ ಏನು ಹೇಳ್ತೀರಿ? ಸರ್, ಯಾರು ನಂತರ ಆಗಬೇಡಿ, ಬಟ್ ನಂತರ ಆಗಿರೋರು ನಾನು ಒಂದೇ ಮಾತು ಹೇಳೋದು, ಯಾರು ಜೀವನದಲ್ಲಿ ತಪ್ಪು ಮಾಡಬೇಡಿ. ಏನೋ ಬೈ ಮಿಸ್ ಆಗಿ ನನ್ನ ಲೈಫಲ್ಲಿ ತಪ್ಪಾಗಿದೆ, ನಾನು ತಿದ್ದುಕೊಂಡಿದ್ದೀನಿ, ಯಾರು ನಂತರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಎಲ್ಲ ತಿಳ್ಕೊಂಡು ಮುಂದೆ ಹೆಜ್ಜೆ ಇಡಿ ಅಂತ ಅಂದ್ಬಿಟ್ಟು ಹೇಳ್ತೀನಿ ಸರ್. ಓಕೆ ಸರ್, ಏನು ಹೇಳ್ತೀರಿ? ತುಂಬ ಅನನ್ಯವಾಗಿರಬೇಕು ಈ ನಗು, ಈ ನಿರ್ಧಾರ ಜೀವನದ ಉದ್ದಕ್ಕೂ ಕೂಡ ಇರಬೇಕು. ಏನು ಹೇಳ್ತೀರಿ ಸರ್? ಏನೇನೋ ಆಗೋಯ್ತು, ತಪ್ಪು ಮಾಡಿದಾಳೆ, ಇಲ್ಲ ಅಂತಲ್ಲ, ತಿರ್ಗಾ ಇದು ಮಾಡಿ ಬಂದಿದ್ದಾಳೆ, ಇಲ್ಲ ಅಂತ ಹೇಳಲ್ಲ. ನಮ್ಮ ಸಂಧ್ಯಾ ಮಾಡೋ ಹತ್ರ ನಾನು ವೈರಲ್ ಒಂದು ವೀಡಿಯೋ ಬಿಟ್ಟಿದ್ದೆ. ನಾನು ಒಂದು 4-5 ದಿವಸ ಮುಂಚೆ ಒಂದು ವೀಡಿಯೋ ಬಿಟ್ಟಿದ್ದೆ. ನನ್ನ ಮಕ್ಕಳೇ ಬೇಕು ಅಂತ, ಸ್ಕೂಲ್ ಕಳಿಸ್ಬೇಕಂತ. ನನಗೆ ತುಂಬ ಆಸೆ ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ. ಆದರೆ ನನ್ನ ಮಗುನೂ ಕಳಿಸ್ಕೊಟ್ರು ಸಂಧ್ಯಾ ಮೇಡವರು ಒಂದು 2 ಡೇಸ್ ಬ್ಯಾಕ್. ನಿಮ್ಮ ಹೆಂಡತಿ ಫೋಟೋನ ಹಿಡ್ಕೊಂಡು ಬಂದ್ಬಿಡು ಲೀಲಾ ಅಂತ ಹೇಳಿ ಕರೆದಿದ್ರಿ. ಅದು ನಿಮ್ಮ ಅಂತರಾಳದಿಂದ ಬಂದಂತಹ ಆ ನೋವು. ಸೊ ಅದನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಕೂಡ ಟ್ರೋಲ್ ಮಾಡಿದ್ರು, ಹೌದು. ಆದರೆ ಕೊನೆಗೂ ಕೂಡ ಆ ನಿಮ್ಮ ನೋವು, ನಿವೇದನೆಯನ್ನು ಅರ್ಥ ಮಾಡಿಕೊಂಡ್ರು. ಈಗ ಮನೆಗೆ ಬಂದಿದ್ದಾರೆ. ಹೌದು ಸರ್, ಮನೆಗೆ ಬಂದಿದ್ದಾರೆ, ಜೀವನ ಮಾಡ್ತೀವಿ ಸರ್. ಎಲ್ಲ ಮರೆತು ನಾನು ಜೀವನ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಒಂದು ಹೇಳ್ತಾಯಿದ್ದೀನಿ ನೋಡಿ, ನಿಜವಾದ ಸತ್ಯ ಏನಂತ ಹೇಳ್ತಾಯಿದ್ದೀನಿ. ಮಾಡಿದ್ದಾಳೆ, ತಪ್ಪು ಮಾಡಿದ್ದಾಳೆ, ಇಲ್ಲ ಅಂತಲ್ಲ, ತಿದ್ದುಬಿಟ್ಟು ಬಂದಿದ್ದಾಳೆ. ಆದರೆ ನನಗೆ ನಾನು ಜೈಲಿಗೆ ಹೋಗಿದ್ದೆ, ತಪ್ಪು ಮಾಡಿ ಹೋಗಿದ್ದೆ, ಇಲ್ಲ ಅಂತ ಹೇಳಿಲ್ಲ. ಇವಳಿಂದನೇ ನಾನು ಹೋಗಿ ಜೈಲಿಗೆ, ಎಲ್ಲ ಆಗಿತ್ತು ಆಯಿತು, ಹೋಗಿದ್ದು ಬಂದೆ. ಆದರೆ ನನ್ನ ಜೈಲಿಂದ ನನ್ನ ತಂಗಿ ಇದ್ದಾಳೆ, ನನ್ನ ತಂಗಿ ರಮ್ಯಾ ಅಂತ, ಅವಳೇ ನಾನು ಬಿಡಿಸ್ಕೊ ಬಂದಿರೋದು. ನನ್ನ ತಂಗಿ, ನಮ್ಮ ಅಣ್ಣ ತಮ್ಮದಿರೆಲ್ಲ ದುಡ್ಡು ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ದುಡ್ಡು ಕೊಟ್ಟು ನನ್ನ ಕರ್ಕೊಂಡು 20 ಡೇಸಲ್ಲಿ ಬಂದಿದ್ದಾಳೆ. ಅವಳು ನನ್ನ ತಂಗಿ ಎಲ್ಲೇ ಇರಲಿ ಚೆನ್ನಾಗಿರಬೇಕು. ಆದರೆ ಇವಾಗ ಮಾತಾಡ್ತಾ ಇಲ್ಲ ನನ್ನ ತಂಗಿ ನನ್ನ ಹತ್ರ. ನನ್ನ ಫ್ಯಾಮ್ಲಿ ಎಲ್ಲ ಚೆನ್ನಾಗಿರ್ಬೇಕು. ನಮ್ಮ ಅಣ್ಣ ತಮ್ಮದಿರು ನನ್ನ ಹತ್ರ ಯಾರು ಮಾತಾಡ್ತಾ ಇಲ್ಲ. ಇವಾಗ ನೋವು ನನ್ನಲ್ಲೇ ಇದೆ, ಹೇಳ್ತಾಯಿದ್ದೀನಿ.
ಆದರೆ ನಮ್ಮ ಸ್ವಾಮಿ ಸಬಾಸ್ಟಿನ್ ಇದ್ದಾರೆ, ಅವರು ಮಾತ್ರ ನಮ್ಮ ತಂದೆ ಥರ ಅವರು. ಇವಾಗೂ ಅಷ್ಟೇ ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ. ಸ್ವಾಮಿ ಸಬಾಸ್ಟಿನು ನನ್ನ ಮಗನ ಥರ ನೋಡಿದ್ದಾರೆ ಸರ್, ತುಂಬ ಚೆನ್ನಾಗಿ ನೋಡಿ. ನಿಮ್ಮ ಕುಟುಂಬದವರು ಈಗ ನಿಮ್ಮ ಜೊತೆ ಇಲ್ಲ, ಆದರೂ ಕೂಡ ನಿಮಗೆ ಸಹಾಯ ಮಾಡಿದರು. ಈಗ ಲೀಲಾ ಅವರು ನಿಮ್ಮ ಕೈ ಹಿಡಿದು ಮತ್ತೆ ಮನೆಗೆ ಬಂದಿದ್ದಾರೆ. ಸೊ ಈ ವಿಚಾರ ಅವ್ರಿಗೆ ಗೊತ್ತಾಯ್ತಾ? ಏನು ಹೇಳಿದ್ರು? ಮಾತನಾಡುವ ಪ್ರಯತ್ನ ಮಾಡಿದ್ರ? ಇಲ್ಲ, ನಮ್ಮ ಅಣ್ಣ ತಮ್ಮದಿರು ಯಾರೂ ನನ್ನ ಹತ್ರ ಮಾತಾಡಿಲ್ಲ, ನಮ್ಮ ಅಕ್ಕನೂ ನನ್ನ ಹತ್ರ ಮಾತಾಡಿಲ್ಲ, ನನ್ನ ತಂಗಿನೂ ಮಾತಾಡಿಲ್ಲ. ನಾವು 5 ಜನ ಅದರಲ್ಲಿ ನನ್ನ ಹತ್ರ ಯಾರೂ ಮಾತಾಡ್ತಾ ಇಲ್ಲ ಇವಾಗ. ಆದರೆ ನನ್ನ ತಂಗಿನೇ ಬಿಡಿಸ್ಕೊಂಬಂದಿರೋ, ನನ್ನ ಕಾರಣ ಎಲ್ಲ ನನ್ನ ತಂಗಿನೇ ಬಿಡಿಸ್ಕೊಂಬಂದಿರೋ. ನಾನು ಇಲ್ಲಿವರೆಗೂ ನೆನ್ನೆ ಹೇಳಬೇಕಾಗಿತ್ತು, ನೆನ್ನೆ ಯಾವುದೋ ಇದರಲ್ಲಿ ಬಂದುಬಿಟ್ಟೆ ನಾನು. ಆದರೆ ನನ್ನ ತಂಗಿ ಎಲ್ಲೇ ಇರಲಿ, ರಮ್ಯಾ ಅಂತ ಅವಳು ಇಲ್ಲೇ ಇದ್ದಾಳೆ, ಆದ್ರೂ ಬಂದು ಮಾತಾಡಿಸ್ತಾ ಇಲ್ಲ. ನನ್ನ ತಂಗಿ ಚೆನ್ನಾಗಿರ್ಬೇಕು. ನಾನು ಜೈಲಲ್ಲಿ ಇರಬೇಕಂದ್ರೆ ನನ್ನ ತಂಗಿ, ನಮ್ಮಪ್ಪ ಎಲ್ಲ ಬಂದು ನಾನು ಮಾತಾಡಿಸಿ ಬಿಡಿಸ್ಕೊಂಬಂದಿದ್ದಾರೆ. ಆದರೆ ಸ್ವಾಮಿ ಸಬಾಸ್ಟಿನ್ ಅವ್ರು ಮಾತ್ರ ಎಲ್ಲೇ ಇರಲಿ ತುಂಬ ಚೆನ್ನಾಗಿರ್ಬೇಕು. ಅವರು ಒಳ್ಳೆ ವ್ಯಕ್ತಿ. ಅವರು ನನ್ನ ಹೆಂಡತಿ ಏನೋ ಅಂದಿದ್ದಾಳೆ, ಅದೆಲ್ಲ ಅವ್ರು ಮರ್ತುಬಿಟ್ಟು ತಿರ್ಗಾ ಮಗಳ ಥರ ಅವರು ಇದು ಸ್ವೀಕಾರ ಮಾಡ್ಕೊಬೇಕು ಅಷ್ಟೇ ನಾನು ಹೇಳ್ತಾರೆ. ಈ ದಾಂಪತ್ಯ ಜೀವನದಲ್ಲಿ ಲೀಲಾ ಅವರಿಂದ ಪ್ರೀತಿ, ಅಕ್ಕರೆ, ಮಮತೆ ಅದೆಲ್ಲವೂ ಕೂಡ ದೂರ ಆಗಿತ್ತು. ಸೊ ಮತ್ತೆ ಒಂದಾಗಿದ್ರಿ, ಏನು ಕಳ್ಕೊಂಡಿದ್ರಿ, ಮತ್ತೆ ಈಗ ಏನು ಪಡೆದುಕೊಂಡ್ರಿ? ಇಲ್ಲ ಸರ್, ಅಷ್ಟೇ. ನಾನು ಏನು ಹೇಳ್ತಾ ಇಲ್ಲ, ಎಲ್ಲ ಪಡ್ಕೊಂಡಿದ್ದೀನಿ. ನನ್ನ ಮಕ್ಕಳೆಲ್ಲ ನನ್ನ ಹತ್ರನೇ, ನನ್ನ ಹೆಂಡತಿನೂ ನನ್ನ ಹತ್ರನೇ ಇದ್ದಾರೆ. ಮುಂದಕ್ಕೆ ಹೊಸ ಜೀವನ ಮಾಡ್ಕೊಂಡಿದ್ದೀರಿ ಅಷ್ಟೇ ಸರ್. ತುಂಬ ಥ್ಯಾಂಕ್ ಯು ಸರ್. ಹಾಂ, ನಾನು ಬಿಟ್ಟೋದಾಗ ಅವ್ರ ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಅವ್ರ ಅಣ್ಣ ಆಗಲಿ, ಅವ್ರ ತಮ್ಮ ಆಗಲಿ, ಅವ್ರ ಅಕ್ಕ ತಂಗಿ ಎಲ್ಲನೂ, ಮತ್ತು ಅವ್ರ ಅತ್ತೆ ಮಗಳು, ಅವ್ರ ಅತ್ತೆ ಮೊಮ್ಮಕ್ಕಳು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಮಾಡೋದು ಮಾಡಿಬಿಟ್ಟಿದ್ದೀನಿ, ತಪ್ಪು ಯಾರು ಮಾಡದೇ ಇರೋದು ನಾನು ಮಾಡಲಿಲ್ಲ. ಬಟ್ ಅವ್ರ ಫ್ಯಾಮಿಲಿ ಅವ್ರನ್ನ ಬಿಟ್ಕೊಡ್ಲಿಲ್ಲ. ಮಕ್ಕಳನ್ನೇ ಆಗಲಿ ಇವ್ರನ್ನೇ ಆಗಲಿ ನೋಡ್ಕೊಂಡಿದ್ದಾರೆ. ಜೈಲಿಂದ ಬಂದಮೇಲೆನೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಚೆನ್ನಾಗಿರಲಿ ಸರ್. ಈ ಟ್ರಯಾಂಗಲ್ ಲವ್ ಸ್ಟೋರಿಯಲ್ಲಿ ಸಂತು ಬಂದರು, ಅದಾದ ಬಳಿಕ ಬೇರೆ ಬೇರೆ ಆಯಾಮಗಳನ್ನು ಪಡೆದುಕೊಳ್ತು. ಬಟ್ ಅವರು ಕೂಡ ಒಳ್ಳೆಯದನ್ನೇ ಬಯಸ್ತಾ ಇದ್ದಾರೆ. ಎಲ್ಲೇ ಇದ್ದರೂ ಕೂಡ ಚೆನ್ನಾಗಿರಿ ಅಂತಲೂ ಹೇಳಿದ್ದಾರೆ. ಅಷ್ಟೇ ಸರ್. ಏನೋ ಕೆಟ್ಟಗಳಿಗೆ ಲೈಫಲ್ಲಿ ಆಗೋಗ್ಬಿಟ್ಟಿದೆ. ಅವರು ಎಲ್ಲೇ ಇದ್ರೆ ಚೆನ್ನಾಗಿರಲಿ, ಅವತ್ತಿಂದ ಅವರು ಹೋಗು ಅಂತ ಇದ್ರು ನನಗೆ. ಬಟ್ ಅದು ತಿಳುವಳಿಕೆ ಇರಲಿಲ್ಲ. ಈಗ ಮಕ್ಕಳಿಗೋಸ್ಕರ ನಾನು ಬಂದಿದ್ದೀನಿ. ಅವರು ನಿನ್ನ ಮಕ್ಕಳು ನಿನ್ನ ಸಂಸಾರ ಅಂತ ನೀನು ನೋಡ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ಅವ್ರ ಫ್ಯಾಮಿಲಿ ಅವ್ರು ನೋಡ್ಕೊಂಡು ಅವರು ಚೆನ್ನಾಗಿರಲಿ ಸರ್. ನಾನು ನನ್ನ ಫ್ಯಾಮಿಲಿ ನೋಡ್ಕೊಂಡು ಚೆನ್ನಾಗಿರ್ತೇನೆ. ಅನುಮಾನ ಮತ್ತು ನಂಬಿಕೆಗಳು ಇಲ್ಲೇ ಇರುವಂಥ ಕಾರಣಕ್ಕಾಗಿ ಇಲ್ಲಿ ತನಕಲೂ ಕೂಡ ಬಂತು, ಹಳಿ ತಪ್ಪಿತ್ತು ಜೀವನದ ಲೈಫ್ ಟ್ರ್ಯಾಕ್ ಏನಿದೆ. ಬಟ್ ಈಗ ಅದೆಲ್ಲವನ್ನು ಕೂಡ ಮರೆತು, ಎಲ್ಲವನ್ನ ಕೂಡ ಅದನ್ನು ಪಕ್ಕಕ್ಕಿಟ್ಟು ಈಗ ಹೊಸ ಜೀವನ ಆರಂಭ ಆಗಿದೆ. ಹೆಂಗಿರಬೇಕು, ಸಮಾಜಕ್ಕೆ ನೀವು ಹೆಂಗಿರಬೇಕು ಅನ್ನೋದನ್ನು ತೋರಿಸ್ತೀರಿ. ಹೌದು ಸರ್. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನಾವು ಹೆಂಗಿರ್ತೀವಿ ಏನು ಅನ್ನೋದು ಜನಕ್ಕೆ ಗೊತ್ತಾಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಸರ್. ನಾನು ಎಲ್ಲಾದರೂ ಪ್ಲಾನ್ ಮಾಡಿದ್ರೆ ಮೇಡಮ್ ಟ್ರಿಪ್ಪು ಹೊರಗಡೆ ಹೋಗ್ಲಿಕ್ಕೆ? ಏನೂ ಇಲ್ಲ ಸರ್. ಸದ್ಯಕ್ಕೆ ಮನೆಗೆ ಬಂದಿದ್ದೀವಲ್ಲ, ಸ್ವಂತ ಊರಿಗೆ ಬಂದಿದ್ದೀವಿ. ಅಮ್ಮ ಅವರೆಲ್ಲ ಇಲ್ಲೇ ಇರೋದು, ಇವ್ರ ಫ್ಯಾಮಿಲಿ ಎಲ್ಲ ಇಲ್ಲೇ ಇರೋದು ಸರ್. ಸದ್ಯ 11 ವರ್ಷ ಆದಮೇಲೆ ನನ್ನೂರಿಗೆ ನಾನು ಕಾಲಿಟ್ಟಿದ್ದೀನಿ. ತುಂಬ ಖುಷಿ ಇದೆ ನನಗೆ, ನನ್ನೂರಿಗೆ ನಾನು ಬಂದಿದ್ದೀನಿ ಅನ್ನೋದು. ಹುಟ್ಟಿ ಬೆಳೆದಿರೋದೆಲ್ಲ ಇದೇ ಊರು, ಅವರು ಹುಟ್ಟಿ ಬೆಳೆದಿರೋದೆಲ್ಲ ಇದೇ ಊರು. ಹಾಗಾಗಿ ನಮ್ಮೂರಿಗೆ ಬಂದಿರೋ ತುಂಬ ಖುಷಿ ಇದೆ. ಸದ್ಯಕ್ಕಂತೂ ಯಾವ ಪ್ಲ್ಯಾನೂ ಇಲ್ಲ. ಸದ್ಯಕ್ಕೆ ಸಂಸಾರ ನೋಡ್ಕೊಂಡು, ಮಕ್ಕಳು ನೋಡ್ಕೊಂಡು. ಏನಾದರೂ ಅಂದ್ಕೊಂಡಿದ್ರಾ ದೇವಸ್ಥಾನಕ್ಕೆ ಹೋಗಬೇಕು, ಮತ್ತೊಂದು ಕಡೆ ಹೋಗಬೇಕು, ಎಲ್ಲೋ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದೆ ಸರ್. ಅವರು ಇನ್ನೂ ತಾಳಿ ಕಟ್ಟಿಲ್ಲ, ತಾಳಿ ಕಟ್ಟಬೇಕು ಅಂತ ಹೇಳ್ತಿದ್ದಾರೆ. ಹೊಸ ಜೀವನ ನಮ್ಮದು. ಹೊಸ್ದಾಗಿ ಮದುವೆ ಮಾಡ್ಕೊಂಡು ಇನ್ನೊಮ್ಮೆ ತಾಳಿ ಕಟ್ಟಬೇಕು ಅಂತ. ಹಾಂ ಹೌದು ಸರ್. ಕೇಳಿ ಸರ್ ಅವ್ರ ಬಾಯಲ್ಲೇ. ಹೇಳಿ ಮಂಜು ಅವರೇ. ಹೌದು ಸರ್, ಇನ್ನೊಂದ್ಸಲಿ ತಾಳಿ ಕಟ್ಟಿ ನನ್ನ ಹೆಂಡತಿನ ದೇವಸ್ಥಾನದಲ್ಲಿ ಮದುವೆ ಆಗಿ ಕರ್ಕೊಂಬರ್ತೀನಿ ಮನೆಗೆ. ಯಾಕಂದರೆ ಎಲ್ಲ ಆಗಿದೆಲ್ಲ ಕೆಟ್ಟಗಳಿಗೆ ನಾನು ಮರ್ತೋಗಿದ್ದೀನಿ. ನನ್ನ ಮಗಳಿದ್ದಾಳೆ, ನನ್ನ ಮಕ್ಕಳಿದ್ದಾರೆ. ಮಕ್ಕಳಿಗೋಸ್ಕರ ಇದೆಲ್ಲ ಮಾಡಿ ನಾನು ಇವುಗಳನ್ನ ಕರೆದಿರೋದು. ಓಕೆ, 2ನೇ ಬಾರಿಗೆ ತಾಳಿ ಕಟ್ಟಿ ಹೊಸ ಜೀವನವನ್ನು ಶುರು ಮಾಡ್ತೀರಿ. ಅದು ಫುಲ್ ಖುಷಿಯಾಗಿ. ಯಾವ ದೇವಸ್ಥಾನಕ್ಕೆ ಹೋಗ್ತೀರಿ, ಯಾವಾಗ ಹೋಗ್ತೀರಿ? ಸರ್, ಯಾವಾಗಂತ ಹೇಳೋಕ್ಕಾಗಲ್ಲ. ಇವತ್ತೇ ಹೋದೆ ಅಂತ ಪ್ಲಾನ್ ಇದೆ ಸರ್. ಧರ್ಮಸ್ಥಳ ಹೋಗಬೇಕು ಅನ್ನೋ ಪ್ಲಾನ್ ಇದೆ ಅಷ್ಟೇ ಸರ್. ಏನೋ ಇಷ್ಟೆಲ್ಲ ಆಗಿ ಕೂಡ ಯಾರೇ ಆಗಲಿ, ಯಾವ ಗಂಡಸೇ ಆಗಲಿ ಒಪ್ಕೊತಾ ಇರಲಿಲ್ಲ ಅನ್ಕೊತೀನಿ. ಇಷ್ಟೆಲ್ಲ ಆದರೂ ಕೂಡ ಮತ್ತೆ ನಾನೇ ಬೇಕು ಅಂತ ಅಂದ್ಬಿಟ್ಟು ತುಂಬ ಇದು ಮಾಡಿದ್ರು ಅವರು. ಇನ್ನೂ ನನ್ನ ಮೇಲೆ ಆಸೆ, ನನ್ನ ಮೇಲೆ ಇದು ಅನ್ನೋದು ಅವ್ರಿಗಿದೆ. ಆ ಒಂದು ಆಸೆಯಿಂದ ನನ್ನನ್ನು ಕರ್ಕೊಂಡಿದ್ದಾರೆ. ಯಾರೂ ಈ ಥರ ಜೀವನ ಕೊಡೋದಿಲ್ಲ ನನಗೆ, ಯಾರಿಗೇ ಆಗಲಿ ಈ ಥರ ಜೀವನ ಕೊಡೋದಿಲ್ಲ. ಇಷ್ಟೆಲ್ಲ ಆದರೂ ಕೂಡ ಮತ್ತೆ ನನ್ನ ಹೆಂಡ್ತಿ ಬೇಕು ಅಂತ ಅಂದ್ಬಿಟ್ಟು ಬಯಸಿದ್ರು ಅವರು. ಹಂಗಾಗಿ ಅದೊಂದು ಇದಕ್ಕೋಸ್ಕರ ನಾನೆಲ್ಲ ಮರೆತು ನನ್ನ ಗಂಡನ ಜೊತೆ, ನನ್ನ ಮಕ್ಕಳ ಜೊತೆ ಸುಖವಾಗಿರ್ತೀನಿ ಸರ್. ನಾನು ಒಂದು ಇದರಲ್ಲಿ ಯಾವುದೋ ಒಬ್ಬರ ಬಗ್ಗೆ ಮಾತಾಡಿದ್ದೆ ಸರ್. ಆ ಹೆಣ್ಣಿಗೆ ಒಂದು ತಪ್ಪಾಯಿತು ಅಂತ ಕೇಳ್ಕೊತೀನಿ. ಸ್ವಾಮಿ ಸಬಾಸ್ಟಿನ್ ಅಂತ ಅಂದ್ಬಿಟ್ಟು ಅವ್ರು ತುಂಬ ಒಳ್ಳೇದು ಮಾಡಿದ್ದಾರೆ ನನಗೆ.
ಬಟ್ ನನ್ನ ಮೈಂಡಲ್ಲಿ ಇದ್ದಿದ್ದು ಅವ್ರು ತುಂಬ ಇವ್ರ ಮಾತು ಕೇಳ್ತಾ ಇದ್ರು. ಅಯ್ಯಣ್ಣನ ಮಾತು ಇವ್ರು ತುಂಬ ಚೆನ್ನಾಗಿ ಕೇಳ್ತಾ ಇದ್ರು. ಹಂಗಾಗಿ ಈ ಥರ ಏನಾದರೂ ಆ ಇನ್ಸಿಡೆಂಟ್ ಆದಾಗ ಅವ್ರ ಮಾತೇನಾದರೂ ಕೇಳಿದ್ರೇನೋ ಇವರು ಮೀಡಿಯಾಗೆಲ್ಲ ಹೋಗಿ ಈ ಥರ ಮಾಡಿದ್ರೇನೋ ಅಂತ. ಬಟ್ ಆ ಥರ ನಾನು ತಿಳ್ಕೊಂಡಿದ್ದೆ. ಬಟ್ ಅದು ಸುಳ್ಳು ಅಂತ ಗೊತ್ತಾಯಿತು. ಆ ಅಣ್ಣಂಗೆ ಸಾರಿ ಅಂತ ಕೇಳ್ತೀನಿ ಸರ್. ನೋಡಿ, ಇವರ ಈ ಜೋಡಿ ಏನಿದೆಯಲ್ಲ, ಬೇರೆ ಬೇರೆ ಕಾರಣಗಳಿಂದಾಗಿ ಬೇರೆ ಬೇರೆ ಆಯಾಮಗಳನ್ನು ಪಡೆದುಕೊಳ್ತು. ಆದರೆ ಈಗ ತುಂಬ ಅನನ್ಯವಾಗಿದ್ದಾರೆ, ಖುಷಿಯಾಗಿದ್ದಾರೆ. ಈಗ ಇಬ್ಬರು ಕೂಡ ಮನೆಯಲ್ಲಿದ್ದಾರೆ, ಹೊಸ ಜೀವನವನ್ನು ಶುರು ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಈ ಹಿಂದೆ ಆಗಿರುವಂತಹ ಘಟನೆಗಳನ್ನು ಮರೆತು ಮಕ್ಕಳ ಭವಿಷ್ಯಕ್ಕಾಗಿ ನಾವು ಜೀವನವನ್ನು ನಡೆಸಬೇಕು ಅನ್ನುವಂತಹ ಒಂದು ದೃಢ ಸಂಕಲ್ಪ ಮಾಡಿದ್ದಾರೆ. ಸೊ ಹೀಗಾಗಿ ಯಾರೆಲ್ಲ ಏನು ದಾಂಪತ್ಯ ಜೀವನದಲ್ಲಿ ಬಿರುಕು ಉಂಟಾಗುತ್ತೆ, ಆದರೆ ಅದೆಲ್ಲವೂ ಕೂಡ ಮರೆತು ಒಂದು ಹೊಸ ಜೀವನವನ್ನು ಶುರು ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ, ಅಂದರೆ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಎಲ್ಲರ ಮನೆಯಲ್ಲೂ ಕೂಡ ಇಂಥದ್ದೊಂದು ಸಮಸ್ಯೆಗಳಿರುತ್ತೆ, ಆದರೆ ಅದನ್ನು ತಿದ್ದುಕೊಂಡು ಅರ್ಥ ಮಾಡ್ಕೊಂಡು ಬಾಳಬೇಕು ಅನ್ನೋಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. 2ನೇ ಬಾರಿಗೂ ಕೂಡ ಅವರು ಏನೋ ಮಾಂಗಲ್ಯವನ್ನು ಕಟ್ಟೋದಕ್ಕೆ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಸೊ ಇವರ ಮುಖದಲ್ಲಿ ಏನು ನಗು ಇದೆ, ಆ ನಗು ಜೀವನದ ಉದ್ದಕ್ಕೂ ಕೂಡ ಇರಲಿ. ಸೊ ಸಮಾಜಕ್ಕೆ ಅವರ ಈ ನಿರ್ಧಾರಗಳು ಒಂದು ರೀತಿಯಲ್ಲಿ ಪ್ರೇರಣೆ, ಮಾದರಿ ಕೂಡ ಆಗಲಿ ಅನ್ನುವಂಥದ್ದು ಕೂಡ ಬೇರೆದವ್ರಿಗೂ ಕೂಡ ತಿಳಿಸಿ ಹೇಳುವಂಥ ಪ್ರಯತ್ನಗಳು ಕೂಡ ಹೇಳ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಹನುಮಂತು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.